ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕಿಂಗ್ ಕನ್ನಡಿಗ. ಈ ವಿಡಿಯೋದಲ್ಲಿ ನಾನು SBI ಕ್ಲರ್ಕ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ಯಾವ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ತೊಗೊಂಡೋಗಬೇಕು, ಹಾಗೆ ನಿಮ್ಮ ಡ್ರೆಸ್ ಕೋಡ್ ಹೇಗಿರಬೇಕು ಅಂತ ಹೇಳ್ತೀನಿ. ಲಾಸ್ಟ್ ಇಯರ್ ನಾನು ಬರೆದಂಥ ಎಲ್ಲ ಎಕ್ಸಾಮಲ್ಲೂ ನನಗೆ ಯಾವುದೇ ರೀತಿ ಡ್ರೆಸ್ ಕೋಡ್ ಪ್ರಾಬ್ಲಮ್ ಆಗಲಿ ಅಥವಾ ಡಾಕ್ಯುಮೆಂಟ್ ಪ್ರಾಬ್ಲಮ್ ಆಗಲಿ ಆಗಿರಲಿಲ್ಲ. SBI ಕ್ಲರ್ಕ್ ಪ್ರಿಲಿಮ್ಸಲ್ಲಿ ಮಾತ್ರ ಆಗಿದ್ದು, ಯಾವುದೇ ಮೇನ್ಸಲ್ಲೂ ಯಾವುದರಲ್ಲೂ ಆಗಿರಲಿಲ್ಲ. ಡ್ರೆಸ್ ಕೋಡ್ ಕೂಡ ಪ್ರಾಬ್ಲಮ್ ಆಗಿತ್ತು ಆ್ಯಂಡ್ ID ಪ್ರೂಫ್ ಕೂಡ ಪ್ರಾಬ್ಲಮ್ ಆಗಿತ್ತು. ಸೊ ಬೆಟರ್ ನೀವು ನಿಮ್ಮ ಕಾಲ್ ಲೆಟರಲ್ಲಿ ಇನ್ಸ್ಟ್ರಕ್ಷನ್ ಪ್ರಕಾರ ನೀವೇ ಓದ್ಕೊಂಡು ಹೋದರೆ ವೆಲ್ ಆ್ಯಂಡ್ ಗುಡ್. ಅದರ್ವೈಸ್ ನಾನು ನೆಕ್ಸ್ಟ್ ಹೇಳ್ತೀನಿ ಏನೇನು ಅಂತ. ಅಲ್ಲೇನಿದೆ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗಿ. ಮೋಸ್ಟ್ಲಿ ಫಸ್ಟ್ ಈಗ ಆಲ್ರೆಡಿ PO ಎಕ್ಸಾಮ್ ಬರೆದಿರ್ತೀರ ಪ್ರಿಲಿಮ್ಸು, ಅಥವಾ SBI PO ಪ್ರಿಲಿಮ್ಸ್ ಬರೆದಿರ್ತೀರ. ಸೊ ಅವಾಗ ನಿಮಗೆ ಏನೂ ತೊಂದರೆ ಆಗಿಲ್ಲದೆ ಇರ್ಬೋದು, ಬಟ್ ಈ ಎಕ್ಸಾಮಲ್ಲಿ ಆಗ್ಬೋದು. ಅದಕ್ಕೋಸ್ಕರ ಹೇಳೋದು, ಅಲ್ಲೇನು ಎಕ್ಸಾಕ್ಟಾಗಿ ಕೊಟ್ಟಿರ್ತಾರೆ ಇನ್ಸ್ಟ್ರಕ್ಷನು, ಸೊ ಅದೇ ಥರ ನೀವು ಹೋದರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಸ್ವಲ್ಪ ಪ್ಯಾನಿಕ್ ಅಟ್ಯಾಕ್ ಅಥವಾ ಇನ್ಕನ್ವೀನಿಯನ್ಸ್ ಆಗಲ್ಲ ಎಕ್ಸಾಮ್ ಸೆಂಟ್ರಲ್ಲಿ. ಸೊ ಈಗ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಕಾಲ್ ಲೆಟರಲ್ಲೇ ಹೇಳ್ತೀನಿ ಏನೇನಿದೆ ಕಾಲ್ ಲೆಟ್ರಲ್ಲಿ, ಅದನ್ನೇ ಹೇಳೋದು, ಎಕ್ಸ್ಟ್ರಾ ಏನೂ ಹೇಳಲ್ಲ. ಸೊ ಫಸ್ಟ್ ಬಂದುಬಿಟ್ಟು ನಿಮಗೆ ಟೈಮಿಂಗು, ನೀವು ಎಷ್ಟು ಗಂಟೆಗೆ ಹೋಗಬೇಕು ಅಂತ ಎಕ್ಸಾಮಿನೇಷನ್ ಸೆಂಟರ್ಗೆ. ಎಕ್ಸಾಮ್ ಡೇಟ್ ಇಲ್ಲಿರುತ್ತಲ್ಲ ಅದೇ ಡೇಟಲ್ಲಿ ಹೋಗಬೇಕು. ಕೆಲವೊಬ್ರು ಕೇಳಿದ್ರಿ ಎಕ್ಸಾಮ್ ಡೇಟು, ನಾನು ಪ್ರೀವಿಯಸ್ ವೀಡಿಯೋದಲ್ಲೇನೋ 20, 21, 27 3 ದಿನ ಎಕ್ಸಾಮ್ ಇದೆ ಅಂತ. 3 ದಿನ ನಿಮ್ಮೊಬ್ಬರಿಗೆ ಇರಲ್ಲ, ನಿಮ್ಮ ಎಕ್ಸಾಮ್ ಡೇಟಲ್ಲಿ ನಿಮಗೆ ಮಾತ್ರ ಇರುತ್ತೆ. ಆ ಎಕ್ಸಾಮ್ ದಿನವೇ ಆ ಟೈಮಿಂಗಲ್ಲಿ ನಿಮಗೆ 3 ಪೇಪರ್ ಕೂಡ ಇರುತ್ತೆ. ಸೊ ನೀವು ಯಾವುದೇ ಎಕ್ಸಾಮಿಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಅಟ್ಲೀಸ್ಟ್ ಬೇಸಿಕ್ಸು, ಎಕ್ಸಾಮ್ ಹೇಗೆ ನಡೆಯುತ್ತೆ, ಪ್ಯಾಟ್ರನ್ ಏನು, ಸಿಲೆಬಸ್ ಏನು, ಆನ್ಲೈನಾ ಆಫ್ಲೈನಾ, ಪೇಪರ್ ಇರುತ್ತಾ ಇರಲ್ವಾ, ಅದನ್ನೆಲ್ಲ ತಿಳ್ಕೊಂಡು ಅಪ್ಲೈ ಮಾಡಿ. ಸೊ ಈಗ ಗೊತ್ತಾಯ್ತು ಅನ್ಕೋತೀನಿ. ಎಕ್ಸಾಮ್ ಡೇಟ್ ಏನಿರುತ್ತೆ ಅದೇ ಡೇಟಲ್ಲಿ ಇರುತ್ತೆ. ಟೈಮಿಂಗ್ಸು ಇಲ್ಲಿ ರಿಪೋರ್ಟಿಂಗ್ ಟೈಮ್ 10:30 ಅಂತ ಕೊಟ್ಟಿದ್ದಾರೆ. ಒಂದು 10 ಮಿನಿಟ್ಸ್ ಬೇಗ ಹೋಗಿ. ನೀವು 10:30ಗೆ ಗೇಟ್ ಓಪನ್ ಆಗುತ್ತೆ. ಒಳಗಡೆ ಅಂದರೆ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ನಿಮ್ಮ ID ಪ್ರೂಫ್ನ ಮತ್ತು ನಿಮ್ಮ ಡ್ರೆಸ್ ಕೋಡ್ನ ನೋಡಿಬಿಟ್ಟು ಒಳಗಡೆ ಬಿಡ್ತಾರೆ. ಅದಾಗಿ ಒಂದು 11ಗೆ ನಿಮಗೆ ಸಿಸ್ಟಮಲ್ಲಿ ಲಾಗಿನ್ ಬಿಡುತ್ತೆ, ಅಂದರೆ ಟೈಮರ್ ಆನ್ ಆಗುತ್ತೆ. 30 ಮಿನಿಟ್ಸ್ ಏನೋ 40 ಮಿನಿಟ್ಸ್ ಟೈಮರ್ ಆನ್ ಆಗುತ್ತೆ. ಅದಾಗಿ ಟೈಮರ್ ಮುಗಿದ ಮೇಲೆ ಲಾಗಿನ್ ಅಂತ ಹೇಳ್ತಾರೆ. ಆವಾಗಲೇ ಲಾಗಿನ್ ಆಗಬೇಕು. ಲಾಗಿನ್ ಆಗಿದ ಮೇಲೆ ಫಸ್ಟ್ ಬರೋದು ನಿಮಗೆ ಹ್ಯಾಂಡ್ ರಿಟನ್ ಸ್ಯಾಂಪಲ್ ಅಂತ. ಸೊ ಹ್ಯಾಂಡ್ ರಿಟನ್ ಸ್ಯಾಂಪಲ್ ಏನಿರುತ್ತೆ ಅದನ್ನು ಸಿಸ್ಟಮಲ್ಲೇ ಬರುತ್ತೆ. 5 ಮಿನಿಟ್ಸ್ ಟೈಮ್ ಕೊಡ್ತಾರೆ ಬರೆಯೋಕ್ಕೆ. ಅದನ್ನು 5 ಮಿನಿಟ್ಸ್ ಸಾಕಂದರೆ ಮೋರ್ ದ್ಯಾನ್ ಎನಫು. 2 ಲೈನ್ ಇರುತ್ತೆ ಅಷ್ಟೇ. ಸೊ ಈ ಬಾಕ್ಸಲ್ಲಿ ಎಕ್ಸಾಮಿನೇಷನ್ ಸೆಂಟರಲ್ಲಿ ಹ್ಯಾಂಡ್ ರಿಟನ್ ಸ್ಯಾಂಪಲ್ನ ಬರೀಬೇಕು. ಅದು ನಿಮ್ಮ ಸಿಸ್ಟಮಲ್ಲೇ ಶೋ ಆಗುತ್ತೆ ಸ್ಯಾಂಪಲ್ಲು. ಸೊ ಇದು ಗೊತ್ತಾಯಿತು ಅನ್ಕೋತೀನಿ. ಆ್ಯಂಡ್ ಪೆನ್ನೆಲ್ಲ ಎಕ್ಸಾಮಿನೇಷನ್ ಸೆಂಟರ್ಗೆ ಅವರೇ ಕೊಡ್ತಾರೆ. ನಮ್ಮ ಮೈಸೂರು ಸೆಂಟ್ರಲ್ಲಿ ಕೊಡೋರು, ಕೆಲವೊಂದು ಸೆಂಟ್ರಲ್ಲಿ ಕೊಡೋಲ್ಲ. ಸೊ ಬೆಟರ್ ಒಂದು ಪೆನ್ ತೊಗೊಂಡೋಗಿ, ಬ್ಲೂ, ಬ್ಲ್ಯಾಕ್ ನಿಮ್ಮ ಇಷ್ಟ ಯಾವ್ದಾದ್ರು ಪೆನ್ ತೊಗೊಂಡೋಗ್ಬೋದು. ಬೆಟರ್ ಕ್ಯಾರಿ ಬ್ಲೂ ಓನ್ಲಿ. ಸೊ ಇದು ಗೊತ್ತಾಯಿತು ಅನ್ಕೋತೀನಿ. ನೆಕ್ಸ್ಟ್ ಏನು ಡಾಕ್ಯುಮೆಂಟ್ ಬೇಕು ಅಂತಂದರೆ, ಫಸ್ಟು ಫೋಟೋ ಇಲ್ಲಿ ನಿಮ್ಮ ಫೋಟೋ ಇರುತ್ತೆ. ಪಕ್ಕದಲ್ಲಿ ಖಾಲಿ ಜಾಗ ಇರುತ್ತಲ್ಲ, ಖಾಲಿ ಜಾಗದಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಯಾವುದನ್ನು ಅಪ್ಲೋಡ್ ಮಾಡಿದ್ದೀರಾ ಅದೇ ಫೋಟೋನ ಫಿಕ್ಸ್ ಮಾಡಿ, ಅಂದರೆ ಪೇಸ್ಟ್ ಮಾಡಿಕೊಂಡು ಅದ್ರ ಜೊತೆಗೆ 2 ಎಕ್ಸ್ಟ್ರಾ ಫೋಟೋ ತೊಗೊಂಡೋಗಿ 2 ಅಡಿಷನಲ್ ಫೋಟೋಸ್ ಅಂತ ಕೇಳಿದ್ದಾರೆ. ಸೊ 2 ಅಡಿಷನಲ್ ಫೋಟೋಸು, ಇದು ಇಂಪಾರ್ಟೆಂಟ್ ಆಗುತ್ತೆ. 2 ಫೋಟೋ ಕಂಪಲ್ಸರಿಯಾಗಿ ತೊಗೊಂಡೋಗ್ಲೇಬೇಕು. ಬೇಕಿದ್ದರೆ ಫೋಟೋ ಏನು ನಿಮಗೆ ಭಾರ ಆಗೋಲ್ಲ, ಇದ್ದರೆ ಎಕ್ಸ್ಟ್ರಾ ಬೇಕಾಗುತ್ತೆ ಮುಂದೆ ಎಕ್ಸಾಮ್ಗಳಿಗೂ. ಎಕ್ಸ್ಟ್ರಾ ಪ್ರಿಂಟೌಟ್ ತೊಗೊಂಡ್ಬಿಟ್ಟು ಎಷ್ಟಾಗೋದು ಅಷ್ಟು ತೊಗೊಂಡೋಗಿ. ಸೊ 2 ಮಿನಿಮಮ್ ಬೇಕು. ಈಗ ನೆಕ್ಸ್ಟು ಐ ಡಿ ಪ್ರೂಫ್ ಯಾವುದು ಅಂತಂದರೆ, ಯಾವುದ್ಯಾವುದು OVD ಅಂತ ಬರುತ್ತೆ ಅದೆಲ್ಲ ನೀವು ತೊಗೊಂಡೋಗ್ಬೋದು. ವೆರಿಫೈಡ್ ಡಾಕ್ಯುಮೆಂಟ್ಸ್ ಅಂತ. ಸೊ ಪ್ಯಾನ್ ಕಾರ್ಡ್ OVD ಆಗುತ್ತೆ, ಪಾಸ್ಪೋರ್ಟು, ಪರ್ಮನೆಂಟ್ ಡ್ರೈವಿಂಗ್ ಲೈಸೆನ್ಸು, ಲರ್ನರ್ ಡ್ರೈವಿಂಗ್ ಲೈಸೆನ್ಸ್ ಆಗೋಲ್ಲ, ವೋಟರ್ ID ಅಥವಾ ನಿಮ್ಮ ಪಾಸ್ಬುಕ್ಕು, ಬ್ಯಾಂಕ್ ಪಾಸ್ಬುಕ್ ಯಾವ್ದಾರು ಆಗುತ್ತೆ. ಬಟ್ ಬೆಟರ್ ನೀವು ಗೋ ಫಾರ್ ಆಧಾರ್ ಆರ್ ಪ್ಯಾನ್ ಆರ್ ವೋಟರ್ ID, ಈ 3ರಲ್ಲಿ. ಮತ್ತು ನನಗೇನು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ತೀನಿ ಇಲ್ಲಿ. ನನಗೇನಾಗಿತ್ತು ಅಂದರೆ, ನನ್ನ ಹೆಸರಲ್ಲಿ ನನ್ನ ಇನ್ಷಿಯಲು ಎಕ್ಸಾಮಿನೇಷನ್ ನಾನು ಅಪ್ಲೈ ಮಾಡಿದಾಗ ಕಾಲ್ ಲೆಟರಲ್ಲಿ ಬಂದಿತ್ತು, ಅಪ್ಲಿಕೇಶನಲ್ಲಿ NY ಅಂತ ಸ್ಪೇಸ್ ಕೊಡ್ದಲೇ ಅಪ್ಲೈ ಮಾಡಿದ್ದೆ. ಬಟ್ ನನ್ನ ಪ್ಯಾನ್ ಕಾರ್ಡಲ್ಲಿ ಸ್ಪೇಸ್ ಇತ್ತು, N_Y ಇತ್ತು. ಯಾವ ಎಕ್ಸಾಮಲ್ಲೂ ಸೇಮ್ ಎಕ್ಸಾಮಿನೇಷನ್ ಸೆಂಟರಲ್ಲಿ ನನಗೆ ತೊಂದರೆ ಆಗಿರಲಿಲ್ಲ. ಈ ಎಕ್ಸಾಮಲ್ಲಿ ಮಾತ್ರ SBI ಕ್ಲರ್ಕ್ ಪ್ರಿಲಿಮ್ಸಲ್ಲಿ ಸ್ವಲ್ಪ ನಿಲ್ಲಿಸಿದ್ರು ಸೈಡಿಗೆ, ನಿಂದು ಸ್ಪೇಸ್ ಇದೆ ಬೇರೆ ತೊಗೊಬಾ ಅಥವಾ ವೆಯ್ಟ್ ಮಾಡು ಅಂತ. ಅದಾದಮೇಲೆ ನಾನು ಹೋಗಿ ನನ್ನ ಆಧಾರ್ ಕಾರ್ಡ್ ತೊಗೊಂಬಂದೆ. ಆಧಾರ್ ಕಾರ್ಡಲ್ಲಿ ನಂದು ಸ್ಪೇಸ್ ಇರಲಿಲ್ಲ, ಅಪ್ಲಿಕೇಶನಲ್ಲಿ ಎಕ್ಸಾಕ್ಟ್ ಏನಿತ್ತು ಅದೇ ಥರ ಇತ್ತು. ಇದು ಸಿಲ್ಲಿ, ಬಟ್ ಈ ಸಿಲ್ಲಿ ಏನಕ್ಕೆ ನಿಲ್ಲಿಸಿದ್ರು ಅಂತ ಗೊತ್ತಿಲ್ಲ. ಸೊ ನಿಮಗೆ ಹಿಂಗೆ ಆಗ್ಬಾರ್ದು, ಎಕ್ಸಾಕ್ಟ್ ಏನಿರುತ್ತೆ ನೀವು ಅದೇ OVD ತೊಗೊಂಡೋಗಿ. ಅಕಸ್ಮಾತ್ ಇಲ್ಲ ನನ್ನ ಅಪ್ಲಿಕೇಶನಲ್ಲಿ ಸ್ಪೇಸ್ ಇಲ್ಲ ಬಟ್ ಎಲ್ಲ ನನ್ನ ಡಾಕ್ಯುಮೆಂಟಲ್ಲೂ ಸ್ಪೇಸ್ ಇದೆ ಅಂತಂದರೆ ಹೋಗ್ಬಿಟ್ಟು ಅದನ್ನು ಹೇಳಿ ಎಕ್ಸ್ಪ್ಲೇನ್ ಮಾಡಿ ಒಳಗಡೆ ಬಿಡ್ತಾರೆ. ಅಷ್ಟು ಅಬ್ಸರ್ವ್ ಮಾಡೋದು. ಎಕ್ಸಾಮಲ್ಲಿ ನಾನು ಕೇಳಿಲ್ಲ, ಎಕ್ಸಾಮ್ ಮಾತ್ರ ಕೇಳಿದ್ದು. ಸೊ ಗೊತ್ತಾಯ್ತು ಅನ್ಕೋತೀನಿ. ID ಪ್ರೂಫು ಕಂಪಲ್ಸರಿ ತೊಗೊಂಡೋಗ್ಬೇಕು. ಮತ್ತು ID ಪ್ರೂಫು ಒಂದು ಜೆರಾಕ್ಸ್ ತೊಗೊಂಡೋಗ್ಬೇಕು. ಅದ್ರ ಜೊತೆ ಒರಿಜಿನಲ್ ಕೂಡ ಕ್ಯಾರಿ ಮಾಡಬೇಕು. ಅದು 2 ಇಂಪಾರ್ಟೆಂಟು. 2 ಫೋಟೋಸು, ಒರಿಜಿನಲ್ ಐ ಡಿ ಪ್ರೂಫ್ದು ಒಂದು ಜೆರಾಕ್ಸು, ಮತ್ತು ಕಾಲ್ ಲೆಟರ್ ಮೇಲೆ ಫೋಟೋ ಫಿಕ್ಸ್ ಮಾಡಿರಬೇಕು. ಮತ್ತು ಕೆಲವೊಬ್ರು ಸೈನ್ ಮಾಡ್ಕೊಂಡು ಹೋಗ್ಬಿಡ್ತೀರ ನೀವೇ.
ಯಾವುದೇ ಕಾರಣಕ್ಕೂ ಫೋಟೋ ಮೇಲಾಗಲಿ ಅಥವಾ ಆ ಟಿಕೆಟಲ್ಲಾಗಲಿ ನೀವು ಸಿಗ್ನೇಚರ್ ಮಾಡೋ ಹಾಗಿಲ್ಲ. ಎಕ್ಸಾಮಿನೇಷನ್ ಸೆಂಟರಲ್ಲಿ ಒಳಗಡೆ ಹೋದ್ಮೇಲೆ ಇನ್ವಿಜಿಲೇಟರು ಬರ್ತಾರೆ ನಿಮ್ಮ ಹತ್ರಕ್ಕೆ ತಗೊಳ್ಳೋಕ್ಕೋ ಅಥವಾ ಸೈನ್ ಮಾಡಿಸ್ಕೊಳ್ಳೋಕ್ಕೋ, ಆವಾಗ ಸೈನ್ ಮಾಡಿ ಅಂತಾರೆ, ಆವಾಗ ಸೈನ್ ಮಾಡಿ. ಅದರ್ವೈಸ್ ಅವರೇ ಅನೌನ್ಸ್ ಮಾಡ್ತಾರೆ ಸಿಗ್ನೇಚರ್ ಮಾಡಿ ಅಂತ, ಆವಾಗ ಸೈನ್ ಮಾಡಿ. ಅಲ್ಲಿವರೆಗೂ ಸೈನ್ ಮಾಡಬೇಡಿ. ಅಕಸ್ಮಾತ್ ಸೈನ್ ಮಾಡಿಬಿಟ್ಟಿದ್ದೀರಾ ಈಗ ಅಂತಂದರೆ ಮತ್ತೆ ಹೋಗ್ಬಿಟ್ಟು ಸೈಬರಲ್ಲಿ ಇನ್ನೊಂದು ಪ್ರಿಂಟೌಟ್ ತೊಗೊಂಬಂದು ಆ ಪ್ರಿಂಟೌಟನ್ನು ತಗೊಂಡೋಗಿ ಆಲ್ ಟಿಕೆಟ್ ನೀವು ಎಷ್ಟು ಸತಿನಾದ್ರು ಪ್ರಿಂಟ್ ತೊಗೋಬೋದು. ಇಲ್ಲೂ ಅಷ್ಟೇ, ಇಲ್ಲಿ ಐ ಡಿ ಪ್ರೂಫ್ದು ನಂಬರು ಎಕ್ಸಾಮಿನೇಷನ್ ಸೆಂಟ್ರಲ್ಲೇ ಬರೀರಿ. ಎಲ್ಲನೂ ನೀವು ಎಕ್ಸಾಮ್ ಸೆಂಟ್ರಿಗೆ ಹೋದ್ಮೇಲೆ ಒಳಗಡೆ ಬರೆದ್ರೆ ನಡೆಯುತ್ತೆ. ಇವಾಗೇನು ಬರೆಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಫೋಟೋ ಒಂದು ಮಾತ್ರ ನೀವು ಪೇಸ್ಟ್ ಮಾಡ್ಕೊಂಡು ಹೋಗಬೇಕು. ಪೆನ್ ತೊಗೊಂಡೋಗ್ಬೇಕು, ಗಮ್ ತೊಗೊಂಡೋಗ್ಬೇಕು ಅಂತ ಇನ್ಸ್ಟ್ರಕ್ಷನ್ ಇದೆ. ಬೆಟರ್ ಕ್ಯಾರಿ ಮಾಡಿಲ್ಲ ಅಂದರೆ ಅವರೇ ಕೊಡ್ತಾರೆ. ಎಲ್ಲ ಸೆಂಟರಲ್ಲೂ ಆಲ್ಮೋಸ್ಟ್ ಗಮ್ಮು, ಪೆನ್ನು ಮತ್ತು ಎಲ್ಲ ಕೊಡ್ತಾರೆ. ಮತ್ತು ಪೇಪರು ಕೆಲವೊಬ್ರು ಕೇಳಿದ್ರು ವರ್ಕ್ಶೀಟ್ ನೀವು ತೊಗೊಂಡೋಗ್ಬೇಕಂತ. ಯಾವುದೇ ಕಾರಣಕ್ಕೂ ಯಾವುದೇ ಖಾಲಿ ಪೇಪರ್ ಆಗಲಿ ಅಥವಾ ಏನೇ ಇದ್ರೂ ಪೇಪರ್ ತಿಂಗಿ ಎಕ್ಸೆಪ್ಟ್ ಯುವರ್ OBD ಅಂದರೆ ಐ ಡಿ ಪ್ರೂಫ್, ಕಾಲ್ ಲೆಟರ್, ಇನ್ನು ಯಾವುದೇ ರೀತಿಯ ವಸ್ತುಗಳನ್ನ ನೀವು ತೊಗೊಂಡೋಗಬೇಡಿ. ಆ್ಯಂಡ್ ವಾಟರ್ ಬಾಟಲ್ ತೊಗೊಂಡೋಗ್ಬೇಕು ಅಂದರೆ ಟ್ರಾನ್ಸ್ಪರೆಂಟ್ ತೊಗೊಂಡೋಗಿ. ಕೆಲವೊಂದು ಸೆಂಟರಲ್ಲಿ ಟ್ರಾನ್ಸ್ಪರೆಂಟ್ ಕೂಡ ಅಲೋ ಮಾಡಲ್ಲ. ನನಗೆ IPS PO ಮೇನ್ಸಲ್ಲಿ ಟ್ರಾನ್ಸ್ಪರೆಂಟ್ ಇದ್ರೂ ಅಲೋ ಮಾಡಿರಲಿಲ್ಲ. ಸೊ ಈಗ ಡ್ರೆಸ್ ಕೋಡ್ ಬಗ್ಗೆ ಹೇಳ್ತೀನಿ. ಡ್ರೆಸ್ ಕೋಡು ಸಿಂಪಲ್ ಇದೆ. ಲೈಟ್ ಕಲರ್ ಕ್ಲಾತ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಹಾಫ್ ಸ್ಲೀವ್ಸೇ ಹಾಕೊಂಡೋಗಿ. ಆ್ಯಂಡ್ ಸ್ಲಿಪ್ಪರ್ಸು, ಸ್ಯಾಂಡಲ್ಸು, ಶೂಸ್ ಅಲೋ ಇಲ್ಲ. ಸೊ ನನಗೆ ಡ್ರೆಸ್ ಕೋಡಲ್ಲೇ ಪ್ರಾಬ್ಲಮ್ ಆಗಿದ್ದೇನೆ. ನಾನು ಹುಡಿ ಹಾಕ್ಕೊಂಡಿದ್ದೆ, ಬಟ್ ಹುಡಿ ರಿಮೂವ್ ಮಾಡಿದ್ರೆ ಒಳಗಡೆಯಿಂದ ನಾನು ಫುಲ್ ಸ್ಲೀವ್ ಟಿ ಶರ್ಟ್ ಹಾಕ್ಕೊಂಡಿದ್ದೆ. ಸೊ ಫುಲ್ ಸ್ಲೀವ್ ಟಿ ಶರ್ಟ್ ಹಾಕೋದ್ರಿಂದ ನೀನು ಫುಲ್ ಸ್ಲೀವ್ ಹಾಕಿದೆಯಾ ಅಂತ ಮತ್ತೆ ಅಂದರೆ ಫೋನ್ ಮಾಡ್ಕೊಂಡ್ರು ಅಷ್ಟೇ, ಏನು ಕಳಿಸ್ಲಿಲ್ಲ ವಾಪಸ್ಸು. ಬಟ್ ಶೂ ರಿಮೂವ್ ಮಾಡಿಸಿದ್ರು. ಅದೊಂಥರ ಟೆನ್ಸ್ ಆಯಿತು. ಯಾಕೆಂದರೆ ಎಲ್ಲರನ್ನೂ ಒಳಗಡೆ ಬಿಟ್ಟು ಲಾಸ್ಟಿಗೆ OBD ಪ್ರಾಬ್ಲಮ್ ಆಗಿತ್ತು ಅಂತ ಕೊನೆಗೆ ಬಂದೆ. ಮತ್ತು ಹೋಗ್ತಿದ್ದನ್ನ ರಿಟರ್ನ್ ಕರೆದ್ಬಿಟ್ಟು ಶೂ ರಿಮೂವ್ ಮಾಡೋಗು, ಸಾಕ್ಸ್ ರಿಮೂವ್ ಮಾಡೋಗು ಅಂತಂದರು. ಸೊ ಅದರಿಂದ ನನಗೆ ಸ್ವಲ್ಪ ಟೆನ್ಷನ್ ಫೀಲ್ ಆಯಿತು ಎಕ್ಸಾಮಿನೇಷನ್ ಸೆಂಟರಲ್ಲಿ. ಸೊ ಅದಕ್ಕೋಸ್ಕರ ನಿಮ್ಮ ಮೈಂಡ್ ಸೆಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ರಿಲಿಮ್ಸ್ ಎಕ್ಸಾಮಲ್ಲಿ. ಯಾಕೆಂದರೆ ಸ್ಪೀಡ್ ಇಂಪಾರ್ಟೆಂಟ್. ಸ್ಪೀಡ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್ ಮೈಂಡ್ ಸೆಟ್. ಅದರಲ್ಲೂ ರೀಸನಿಂಗಲ್ಲಿ ನೇಮೇ ಇದೆ ಮೆಂಟಲ್ ಎಬಿಲಿಟಿ ಅಂತ. ಸೊ ನಿಮ್ಮ ಮೆಂಟಲ್ ಸ್ಟೇಟಸ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಎಕ್ಸಾಮು. ಇದಿಷ್ಟೇ ಈ ವಿಡಿಯೋದಲ್ಲಿ ಗೊತ್ತಾಯಿತು ಅನ್ಕೋತೀನಿ ಏನೇ ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.